ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನೇತ್ರಾವತಿ. ಈಗ ಶ್ರಾವಣ ಮಾಸ ಅಂದರೆ ಯಾರ ಖುಷಿ ಇರಲ್ಲ? ಪ್ರತಿಯೊಂದು ಜೀವ ಜಂತುಗಳಿಂದ ಹಿಡಿದು ಮನುಷ್ಯರ ತನಕ ಎಲ್ಲರಿಗೂ ಖುಷಿ. ಯಾಕೆ ಅಂದರೆ ಭೂಮಿಗೆ ಮಳೆ ಈ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚಾಗಿ ಬರುತ್ತೆ. ಮತ್ತೆ ನಮಗೇನಕ್ಕೆ ಖುಷಿ ಅಂದರೆ ಎಲ್ಲ ಹಬ್ಬಗಳು ಸಾಲಾಗಿ ಇಲ್ಲಿಂದಾನೇ ಶುರು ಆಗ್ತಾ ಹೋಗುತ್ತೆ. ಆ ರೀತಿಲಿ ಒಂದು ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಯಾವುದು ನಮಗೆ ಹೆಣ್ಣು ಮಕ್ಕಳಿಗೆ ತುಂಬಾನೇ ಸಂತೋಷ ಕೊಡುವಂಥ ಹಬ್ಬ. ಯಾಕದಷ್ಟು ಸಂತೋಷ ಕೊಡುತ್ತೆ? ಯಾಕೆ ಅಂದರೆ ಅವತ್ತಿನ ದಿನ ನಾವು ತುಂಬ ಅಲಂಕಾರ ಮಾಡ್ಕೊಂಡಿರ್ತೀವಿ. ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸೀರೆ ಉಡಿಸಿ ಒಡವೆ ಹಾಕಿ ಅಲಂಕಾರ ಮಾಡ್ತೀವಿ. ಅದು ಮಾಡೋಕೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಆ ಒಂದು ಹಬ್ಬನ ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಪ್ರತಿಯೊಂದು ಹಬ್ಬದ ಹಿಂದೆನೂ ಒಂದು ಕತೆ ಇರುತ್ತೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದೆ ಸಹ ಒಂದು ಕತೆ ಇದೆ. ಈ ವರಮಹಾಲಕ್ಷ್ಮಿ ವ್ರತ ಅಂತಕ್ಕಂಥದ್ದು ಎಲ್ಲಿಂದ ಶುರುವಾಯಿತು, ಯಾರಿಂದ ಶುರುವಾಯಿತು, ಯಾರಿಗೆ ಇದನ್ನ ಹೇಳ್ಕೊಟ್ರು, ಅದನ್ನ ಈ ಭೂಮಿಗೆ ತಲುಪೋ ಹಾಗೆ ಮಾಡಿದ್ದು ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈಗ ನಾವು ತಿಳ್ಕೊಳ್ತಿರೋ ಕತೆ ಬಂದ್ಬಿಟ್ಟು ಶ್ರೀ ಭವಿಷ್ಯತರ ಪುರಾಣದಲ್ಲಿ ಶಿವ ಪಾರ್ವತಿಯರ ಸಂವಾದದ ಮೂಲಕ ಉಲ್ಲೇಖ ಆಗಿರುವಂಥದ್ದು ಈ ಕತೆ. ಮೊದಲನೇದಾಗಿ ನಾವು ಶಿವ ಪಾರ್ವತಿಯರು ಹೇಗೆ ಮಾತಾಡಿದ್ರು, ಎಲ್ಲಿಂದ ಮಾತಾಡೋಕೆ ಶುರು ಮಾಡಿದ್ರು, ಹೇಗೆ ಅವರ ಮಾತುಗಳು ನಮಗೆ ರೀಚ್ ಆಗುವಾಗಾಯ್ತು ಅನ್ನೋದನ್ನ ನೋಡೋಣ. ಶಿವನ ಸ್ಥಾನ ಯಾವುದು? ವಾಸಸ್ಥಾನ ಕೈಲಾಸ ಪರ್ವತ. ಕೈಲಾಸ ಪರ್ವತ ಹೇಗಿರುತ್ತೆ? ಕೈಲಾಸ ಪರ್ವತ ಜುಳು ಜುಳು ಹರಿಯೋ ನೀರಿನಿಂದ, ಜಲಪಾತಗಳಿಂದ, ಔಷಧೀಯ ಗುಣಗಳಿರುವಂತಹ ಗಿಡಗಳಿಂದ ತುಂಬಿರುತ್ತೆ. ಸಾವಿರಾರು ಫಲಪುಷ್ಪಗಳು, ವಿವಿಧವಾದ ಸುವಾಸನೆ ಕೊಡುವಂತಹ ಫಲಪುಷ್ಪಗಳಿಂದ ಕೂಡಿರುತ್ತೆ. ಗಗನ ಚುಂಬಿಸುವಂತಹ ಗಿರಿಗಳು, ಗಗನಗಳ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳು, ಗಿಡಗಳು, ಇದೆಲ್ಲ ಆ ಒಂದು ಪರ್ವತ ಸ್ವಯಂ ತನಗೆ ತಾನೇ ಅಲಂಕಾರ ಮಾಡ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು. ಆವತ್ತಿನ ದಿನ ಶಿವ ಒಂದು ಸಭೆನ ಕರೀತಾನೆ. ಆ ಸಭೆಗೆ ಇಂದ್ರ, ಅಗ್ನಿ, ವರುಣ, ವಾಯು ಅಂತಹ ಅಷ್ಟ ದಿಕ್ಪಾಲಕರು ಬಂದಿರ್ತಾರೆ. ಮತ್ತೆ ಬ್ರಹ್ಮ, ವಿಷ್ಣು ಬಂದಿರ್ತಾರೆ ಆ ಸಭೆಗೆ. ಆಮೇಲೆ ಷಣ್ಮುಖ, ಗಣ, ನಂದಿ ಇಂತಹ ಶಿವಗಣಗಳು ಇರ್ತಾರೆ. ಹಾಗೆ ಭೃಗು, ಅಗಸ್ತ್ಯರಂತಹ ಮಹಾಮುನಿಗಳು ಸಹ ಆ ಒಂದು ಸಭೆಗೆ ಬಂದಿರ್ತಾರೆ. ಆ ಒಂದು ಸಭೆ ಶುರು ಆಗೋ ಹೊತ್ತಿನಲ್ಲಿ ಪಾರ್ವತಿ ಮಾತೆ ಬರ್ತಾಳೆ, ಶಿವನ ಜೊತೆ ಮಾತಿಗಿಳಿತಾಳೆ. ಶಿವನ ಹತ್ರ ಕೇಳ್ತಾಳೆ ಪಾರ್ವತಿ ಮಾತೆ, ಸ್ವಾಮಿ, ಪ್ರಪಂಚದಲ್ಲಿ ಎಲ್ಲರಿಗಿಂತ ಬುದ್ಧಿವಂತನಾದ ಜೀವಿ ಅಂದ್ರೆ ಮನುಷ್ಯ. ಆದ್ರೆ ಈ ಮನುಷ್ಯ ಅಹಂಕಾರ, ಕೆಲಸ, ಇನ್ನೊಂದು ಮತ್ತೊಂದು ಅನ್ನೋದ್ರಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಅವನು ದಾನ, ಧರ್ಮ, ಪೂಜೆ, ವ್ರತ ಇದನ್ನೆಲ್ಲ ಮರ್ತು ಹೋಗಿದ್ದಾನೆ. ಆದ್ರಿಂದ ದಯವಿಟ್ಟು ಯಾವುದಾದ್ರೂ ಒಂದು ಅಂಥ ವ್ರತ ಇದ್ರೆ ಹೇಳ್ಕೊಡಿ, ಯಾವುದರಿಂದ ಮನುಷ್ಯ ತನ್ನ ಎಲ್ಲಾ ಪಾಪಗಳನ್ನು ಕಳೆದುಕೊಳ್ಬಹುದು, ಯಾವುದರಿಂದ ಮನುಷ್ಯ ಪುಣ್ಯ ಸಂಪಾದನೆ ಮಾಡಬಹುದು ಅಂತ ಯಾವುದಾದ್ರೂ ಕತೆ ಇದ್ರೆ, ವ್ರತ ಇದ್ರೆ ಹೇಳಿ, ಅದ್ರ ಬಗ್ಗೆ ತಿಳಿಸಿ ಅಂತ ಕೇಳ್ತಾಳೆ. ಆಗ ಶಿವ ಪಾರ್ವತಿ ಮಾತನ್ನ ಕೇಳಿ ಹೇಳ್ತಾಳೆ, ಪ್ರಿಯ ಸತಿಯೇ, ನೀನು ಕೇಳ್ತಾ ಇರೋದು ಲೋಕೋದ್ಧಾರಕ್ಕಾಗಿ. ಖಂಡಿತ ಆ ಥರದ್ದು ಒಂದು ವ್ರತ ಇದೆ, ಅದನ್ನ ನಾನು ತಿಳಿಸ್ಕೊಡ್ತೀನಿ ಅಂತ ಶಿವ ಹೇಳ್ತಾನೆ. ಆಗ ಪಾರ್ವತಿ ಮಾತೆಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಆಗ ಕೇಳ್ತಾಳೆ, ದಯವಿಟ್ಟು ಹೇಳಿ, ತುಂಬಾ ಆತೃತೆಯಿಂದ ಕಾಯ್ತಾ ಇದ್ದೀನಿ ನಾನು ಅಂತ ಪಾರ್ವತಿ ಮಾತೆ ಶಿವನಲ್ಲಿ ವಿನಂತಿ ಮಾಡ್ಕೋತಾನೆ. ಆಗ ಶುರು ಮಾಡ್ತಾನೆ ಶಿವ. ಏನಂತ ಅಂದ್ರೆ, ಈ ವ್ರತದ ಹೆಸರು ಶ್ರೀ ವರಮಹಾಲಕ್ಷ್ಮಿ ವ್ರತ. ಈ ವ್ರತ ದೇವಿ ಲಕ್ಷ್ಮಿಗೆ ಸಂದಿದ್ದು ಅಂತ ಹೇಳ್ತಾನೆ. ಆಗ ಪಾರ್ವತಿ ತಾಯಿ ಕೇಳ್ತಾಳೆ, ಸ್ವಾಮಿ, ಈ ವ್ರತವನ್ನು ಹೇಗೆ ಮಾಡಿದ್ರೆ ತಾಯಿ ಲಕ್ಷ್ಮಿ ಸಂತುಷ್ಟಳಾಗ್ತಾಳೆ, ಇದರ ಪೂರ್ತಿ ವಿವರಗಳನ್ನ ಕೊಡಿ ಅಂತ ಕೇಳ್ತಾಳೆ. ಆಗ ಶಿವ ಸರಿ ಅಂತ ಹೇಳಿ ಅದರ ಪುರಾಣದ ಕಥೆಯನ್ನ ಪಾರ್ವತಿ ಮಾತೆಗೆ ಹೇಳೋಕೆ ಶುರು ಮಾಡ್ತಾನೆ. ಶಿವ ಹೇಳ್ತಾನೆ, ಈ ವರಮಹಾಲಕ್ಷ್ಮಿ ವ್ರತ ಅಂತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ನರಾಳಿ ಹುಣ್ಣಿಮೆ ಅಂದ್ರೆ ನೂಲ ಹುಣ್ಣಿಮೆ ಹತ್ತಿರದ ಶುಕ್ರವಾರ, ಅಂದ್ರೆ ಹುಣ್ಣಿಮೆ ದಾಟದೇನೆ ಹತ್ತಿರ ಬರತಕ್ಕಂಥ ಶುಕ್ರವಾರ, ಅಂದ್ರೆ ನಾವು ಈಗ ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂತ ಕನ್ಸಿಡರ್ ಮಾಡ್ಬೋದು. ಆ ಶುಕ್ರವಾರದಂದು ಈ ವ್ರತನ ಆಚರಿಸಬೇಕು ಅಂತ ಹೇಳ್ತಾನೆ. ಇದರ ಹಿಂದಿನ ಕಥೆನ ಶಿವ ಶುರು ಮಾಡ್ತಾನೆ. ಅದೇನಂತಂದ್ರೆ, ಒಂದು ಕಾಲದಲ್ಲಿ ವಿದರ್ಭ ಅಂತ ಒಂದು ದೇಶ ಇತ್ತು. ಆ ದೇಶ ಸಕಲ ಐಶ್ವರ್ಯ, ಧನ, ಧಾನ್ಯ, ಚಿನ್ನ, ವಜ್ರ, ವೈಢೂರ್ಯಗಳಿಂದ ಸಮೃದ್ಧವಾಗಿತ್ತು. ಆ ದೇಶದಲ್ಲಿ ಒಂದು ಕುಂಡನಿ ಎಂಬತಕ್ಕಂಥ ಊರು.
ಆ ಊರಿನಲ್ಲಿ ಎಲ್ಲ ಮತ ಧರ್ಮದವರು ಇದ್ರು. ಎಲ್ಲರೂ ಬ್ರಾಹ್ಮಣರು, ವೈಶ್ಯರು, ಶೂದ್ರರು ಎಲ್ಲರೂ ಇದ್ರು. ಎಲ್ಲರೂ ಅವರವರ ಉದ್ಯೋಗದಲ್ಲಿ ಅವರವರ ಏಳಿಗೆನ ಕಂಡಿದ್ರು. ಆದ್ರೆ ಆ ಒಂದು ಪ್ಲೇಸಲ್ಲಿ ಇದ್ದಿದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಅಲ್ಲಿ ಎಲ್ಲ ಜಾತಿ ಧರ್ಮದವರು ಅಣ್ಣ ತಮ್ಮಂದ್ರ ತರ ಇದ್ರು. ಯಾವುದೇ ಭೇದ ಇಲ್ಲದೆ ಯಾವುದೇ ಒಂದು ಫೆಸ್ಟಿವಲ್ ನಡೆದ್ರು ಒಟ್ಟಿಗೆ ಕೂಡ್ತಾ ಇದ್ರು, ಒಟ್ಟಿಗೆ ಹಾಡ್ತಾ ಇದ್ರು, ಒಟ್ಟಿಗೆ ಆಚರಿಸ್ತಾ ಇದ್ರು. ಅಂತ ಒಂದು ಸೊಗಸಾದ ಊರು ಅದು. ಆ ಊರಿನಲ್ಲಿ ಒಂದು ಸುಂದರ ಬ್ರಾಹ್ಮಣರ ಕುಟುಂಬ ಇರುತ್ತೆ, ಶಾಸ್ತ್ರಬದ್ಧವಾಗಿ ನಡ್ಕೊಳ್ತಕ್ಕಂತಹ ಕುಟುಂಬ. ಆ ಬ್ರಾಹ್ಮಣ ಕುಟುಂಬದಲ್ಲಿ ಸೊಸೆ ಇರ್ತಾಳೆ. ಆಕೆ ಹೆಸರು ಚಾರುಮತಿ. ಆಕೆ ಮನೆಯಲ್ಲಿ ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನಡ್ಕೋತಾ ಇರ್ತಾಳೆ. ಹಾಗೂ ತನ್ನ ಗಂಡನೇ ತನ್ನ ಪ್ರತ್ಯಕ್ಷ ದೈವ, ಪತಿಯೇ ಪ್ರತ್ಯಕ್ಷ ದೈವ ಎಂಬತಕ್ಕಂಥದ್ದನ್ನ ನಂಬಿರ್ತಾಳೆ. ಆಕೆ ಎಲ್ಲರ ಸೇವೆನೂ ಮಾಡ್ತಾ ಇರ್ತಾಳೆ. ಜೊತೆಗೆ ಸಮಾಜದ ಸೇವೆಯಲ್ಲೂ ಲೀನಳಾಗಿರ್ತಾಳೆ. ಯಾರಾದ್ರೂ ಕಷ್ಟ ಅಂತ ಬಂದ್ರೆ ತನ್ನ ಕೈಲಾಗಿ ಸಹಾಯ ಮಾಡ್ತಾಳೆ. ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ತನ್ನ ಕೈಲಾಗಿ ಶುಶ್ರೂಷೆ ಮಾಡ್ತಾಳೆ. ಈ ರೀತಿ ನಡ್ಕೊಳ್ತಾ ಇರ್ತಾಳೆ. ಆ ಚಾರುಮತಿ ಒಂದು ದಿವಸ ನಿದ್ರೆ ಮಾಡ್ಬೇಕಾದ್ರೆ ತನ್ನ ಕನಸಿನಲ್ಲಿ ಸರ್ವಾಲಂಕಾರ ಭೂಷಿತಳಾದ ಒಬ್ಬ ದೇವತೆ ಕಾಣಿಸ್ಕೊಳ್ತಾಳೆ. ಆಕೆ ಕಮಲದ ಹೂವಿನಲ್ಲಿ ಕೂತಿರತಕ್ಕಂಥವಳು ಅನ್ನೋ ತರನೇ ಕಾಣಿಸ್ಕೊತಾಳೆ ಆಕೆ ಕನಸಿನಲ್ಲಿ. ಆಗ ಬೆಳಗಿನ ಜಾವ 4 ಗಂಟೆ ಆಗಿತ್ತು ಅನ್ನೋದು ಉಲ್ಲೇಖ ಇದೆ. ಆ ಕನಸಿನಲ್ಲಿ ಆಕೆ ಬಂದು ಹೇಳ್ತಾಳೆ ಮಹಾಲಕ್ಷ್ಮಿ ತಾಯಿ ಚಾರುಮತಿಗೆ, ಚಾರುಮತಿ, ನೀನು ಮಾಡತಕ್ಕಂಥ ಸೇವೆಗಳು, ನಿನ್ನ ಮನಸ್ಸಿನ ನಿಷ್ಕಲ್ಮಶವಾದ ಒಂದು ಕಲ್ಪನೆ, ಒಂದು ಭಾವನೆ ನನಗೆ ತುಂಬಾ ಇಷ್ಟ ಆಗಿದೆ. ಆದ್ರಿಂದ ನಾನು ಶ್ರೀ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿಯ ರೂಪದಲ್ಲಿ ನಿನ್ನ ಕನಸಿನಲ್ಲಿ ಇವತ್ತು ಕಾಣಿಸ್ಕೋತಾ ಇದ್ದೀನಿ. ನಾನು ನಿನಗೆ ನನ್ನ ವ್ರತ ಕಥಾನವನ್ನು ಹೇಗೆ ಮಾಡಬೇಕು ಅನ್ನತಕ್ಕದ್ದನ್ನ ಹೇಳ್ತೀನಿ. ಅದನ್ನ ನೀನು ಪ್ರಪಂಚಕ್ಕೆ ಸಾರಬೇಕು. ನಿನ್ನಿಂದ ಈ ವ್ರತ ಶುರು ಆಗಬೇಕು ಅಂತ ಕನಸಿನಲ್ಲಿ ವರಮಹಾಲಕ್ಷ್ಮಿ ಕಾಣಿಸ್ಕೊಂಡು ಹೇಳ್ತಾರೆ. ಚಾರುಮತಿ ವರಮಹಾಲಕ್ಷ್ಮಿ ಅಮ್ಮ ಹೇಳಿದ್ದನ್ನೆಲ್ಲ ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳಿಸ್ಕೋತಾಳೆ. ಹಾಗೂ ಕಣ್ತೆರೆದು ನೋಡಿದಾಗ ಮುಂಜಾನೆ 4 ಗಂಟೆ ಅಂತ ಆಕೆಗೆ ತಿಳಿಯತ್ತೆ. ಆಕೆ ಬೆಳಗ್ಗೆ ಎಲ್ಲರಂತೆ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸ್ಕೋತಾಳೆ. ಮುಗಿಸ್ಕೊಂಡ ನಂತರ ಆಕೆ ಹೋಗಿ ಅವರ ಅತ್ತೆ ಮಾವನನ್ನ, ಗಂಡನನ್ನ ಕೂರಿಸ್ತಾಳೆ ಒಂದ್ ಕಡೆ. ನಂತರ ಅವರ ಓಣಿಯಲ್ಲಿರುವಂತ ಹಿರಿಯ ಕಿರಿಯ ಮುತ್ತೈದರನ್ನೆಲ್ಲರನ್ನೂ ಕರೆದು ಕೂರಿಸ್ಬಿಟ್ಟು ಎಲ್ಲರ ಹತ್ರನೂ ಕತೆ ಹೇಳೋಕೆ ಶುರು ಮಾಡ್ತಾಳೆ. ಈ ರೀತಿ ಬೆಳಗಿನ ಜಾವದಲ್ಲಿ ನನ್ನ ಕನಸಿನಲ್ಲಿ ಈ ತರ ವರಮಹಾಲಕ್ಷ್ಮಿ ಅಮ್ಮನವರು ಕಾಣಿಸಿಕೊಂಡ್ರು. ಅವರು ಒಂದು ವ್ರತದ ವಿಧಾನವನ್ನು ಹೇಳಿದ್ದಾರೆ. ಅವರು ಹೇಳಿರೋ ಪ್ರಕಾರ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗಿಂತ ಮುಂಚೆ ಬರುವಂತಹ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕಂತೆ ಅಂತ ಹೇಳ್ತಾರೆ. ಆಕೆ ಹೇಳಿದ್ದನ್ನ ಕೇಳಿ ಬಂದಂತಹ ಮುತ್ತೈದರು, ಹಿರಿಯರು, ಕಿರಿಯರು ಎಲ್ಲರೂ ಇದು ಶುಭ ಸೂಚನೆ ತರ ಕಾಣಿಸ್ತಾ ಇದೆ, ಖಂಡಿತ ನಿನ್ನ ಜೊತೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ವ್ರತವನ್ನ ಆಚರಿಸ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಜಾತಕ ಪಕ್ಷಿಗಳಂತೆ ಆ ಒಂದು ದಿನ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಆ ದಿನ ಬಂದೇ ಬಿಡುತ್ತೆ. ಆ ದಿನ ಬಂದ ತಕ್ಷಣ ಮುಂಜಾನೆ ಎದ್ದು ಎಲ್ಲರೂ ತಲೆ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆಗಳನ್ನ ಮಡಿ ಉಟ್ಕೊಂಡು ಬಿಟ್ಟು ಪೂಜೆನ ಶುರು ಮಾಡ್ತಾರೆ. ಒಂದು ಹೊಸದಾಗಿ ತಂದಿರೋ ತಂಬಿಗೆ ಅಥವಾ ಇನ್ನೊಂದು ಯಾವುದಾದ್ರೂ ಕುಂಭದಲ್ಲಿ ನೀರನ್ನ ತುಂಬಿಡ್ತಾರೆ. ಆ ನೀರನ್ನ ತುಂಬಿಟ್ಟಿರೋದ್ರೊಳಗೆ ರತ್ನ, ವಜ್ರ, ವೈಢೂರ್ಯ, ನಾಣ್ಯಗಳು, ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲವನ್ನೂ ಹಾಕ್ತಾರೆ. ಆಮೇಲೆ ಆ ಒಂದು ಬಿಂದಿಗೆ ಮೇಲ್ಗಡೆ ಬಾಯಿರುತ್ತಲ್ಲ, ಅದಕ್ಕೆ 5 ಎಲೆಗಳನ್ನ ಮೇಲ್ಮುಖವಾಗಿ ಇಡ್ತಾರೆ. ಆಮೇಲೆ ಸುಲಿದೇ ಇರುವಂತಹ ತೆಂಗಿನಕಾಯಿನ ಅದರ ಮೇಲೆ ಇಟ್ಟು ಇಷ್ಟವಾದ ತಮಗೆ ಕೈಲಾದಷ್ಟು ಒಂದು ವಸ್ತ್ರನ ತಂದು ಆ ಒಂದು ಅಮ್ಮನ ರೀತಿಯಲ್ಲಿ ಅದಕ್ಕೆ ಉಡಿಸಿ ಒಡವೆಗಳನ್ನು ಅಲಂಕಾರ ಮಾಡಿ ಹೂವುಗಳಿಂದ, ಗಂಧದಿಂದ ಅಲಂಕಾರ ಮಾಡ್ತಾರೆ. ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡ್ತಾರೆ. ಎಲ್ಲ ಅಲಂಕಾರ ಮುಗಿದ ಮೇಲೆ ಹಾಡಿ ಪಾಡಿ ತಾಯಿನ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅಲಂಕೃತಗೊಂಡ ತಾಯಿಯ ಅಕ್ಕಪಕ್ಕದಲ್ಲಿ ತುಪ್ಪದಿಂದ ಹಚ್ಚಿದಂತಹ ದೀಪಗಳನ್ನ ಇಡ್ತಾರೆ. ದಾರವನ್ನ ನೀರಿನಲ್ಲಿ ನೆನೆಸಿ ಅರಿಶಿನ ಹಚ್ಚಿ ಅದಕ್ಕೆ ಎಲೆ ಹಾಗೂ ಹೂಗಳನ್ನು ಕಟ್ಟಿ 9 ರೆಡಿ ಮಾಡಿಟ್ಕೋತಾರೆ. ಆ ಥರ ಆ ನಂತರದಲ್ಲಿ ದೀಪ ಹಚ್ಚಿದ ಮೇಲೆ ಆ 9 ಪೂಜೆ ಮಾಡಿದ ದಾರಗಳನ್ನು ಎಲ್ಲರೂ ತಮ್ಮ ಕೈಗಳಿಗೆ ಕಟ್ಕೋತಾರೆ, ಬಲಗೈಗೆ ಕಟ್ಕೋತಾರೆ ಹೆಂಗಸರೆಲ್ಲರೂ. ಅದರ ಜೊತೆಗೆ ಬ್ರಾಹ್ಮಣರಿಗೆ ಕೊಡಬೇಕಾದ ವಾಯನನ ಸಿದ್ಧ ಮಾಡ್ಕೋತಾರೆ. ವಾಯನ ಅಂದರೆ ಹೊಸ ಮರಗಳನ್ನು ತಂದು ಅದರಲ್ಲಿ ತಮ್ಮ ಶಕ್ತಿಯಾನುಸಾರ ಫಲ ತಾಂಬೂಲಗಳನ್ನು ಇಟ್ಟು ಅದನ್ನು ದಾನ ಕೊಡ್ತಕ್ಕಂಥದ್ದನ್ನು ವಾಯನ ಅಂತಾರೆ. ಅದನ್ನು ಸಿದ್ಧ ಮಾಡ್ಕೋತಾರೆ. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಪೂಜೆ ಮುಗಿಯುತ್ತೆ. ನಂತರ ತಮ್ಮ ಕೈಲಾದಂತಹ ರೀತಿಯಲ್ಲಿ ಅವರ ಶಕ್ತಿ ಅನುಸಾರ ದಾನವನ್ನು ಕೊಡ್ತಾರೆ. ಇದರ ಜೊತೆಗೆ ಪೂಜೆ ಸಮಯದಲ್ಲಿ ತುಪ್ಪದಿಂದ ಮಾಡಿದಂತಹ ನೈವೇದ್ಯಗಳನ್ನು, ಹಣ್ಣುಗಳನ್ನು ತಾಯಿಗೆ ನೈವೇದ್ಯ ಮಾಡಿರ್ತಾರೆ. ಆ ನಂತರದಲ್ಲಿ ಹೆಣ್ಣು ಮಕ್ಕಳೆಲ್ಲ ಕೈ ಜೋಡಿಸಿ ದೇವಿಯ ಮುಂದೆ
ಪದ್ಮಾಸನೆ ಪದ್ಮನಯನೆ ಸರ್ವಲೋಕ ಪೂಜಿತೆ ಹರಿಪ್ರಿಯೇ ದೇವಿ ನಾರಾಯಣಿ ಸುಪ್ರೀತಾ ಭಾವ ಸರ್ವದಾ ಅಂತಕ್ಕಂತಹ ಮಂತ್ರವನ್ನ ಹೇಳಿ ದೇವಿಯನ್ನ ಪ್ರಸನ್ನಗೊಳಿಸ್ತಾರೆ. ಈ ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನ ಮುಗಿಸ್ತಾರೆ. ನಂತರದಲ್ಲಿ ಅವರವರ ಮನೆಗಳಿಗೆ ಅವರು ತೆರಳ್ತಾರೆ. ಪ್ರತಿ ವರ್ಷ ಈ ಪೂಜಾ ದಿನದಂದು ಚಾರುಮತಿ ತನ್ನ ಶಕ್ತಿಯಾನುಸಾರ ಅನ್ನ, ವಸ್ತ್ರ, ಚಿನ್ನ ಏನು ಬೇಕಾದರೂ ತನ್ನ ಕೈಲಾದಷ್ಟು ದಾನ ಮಾಡ್ತಾಳೆ. ಹಾಗೂ ಈ ವ್ರತನ ನಿರಂತರವಾಗಿ ಆಚರಿಸ್ಕೊಂಡು ಬರ್ತಾಳೆ. ಎಲ್ಲರೂ ಹೇಳೋ ಪ್ರಕಾರ ಚಾರುಮತಿಯ ಪೂರ್ವ ಜನ್ಮದ ಪುಣ್ಯದಿಂದ ನಾವೆಲ್ಲರೂ ಈ ವ್ರತ ಮಾಡೋ ರೀತಿ ಆಯಿತು ಅಂತ ಚಾರುಮತಿನ ಹಾಡಿ ಕೊಂಡಾಡ್ತಾರೆ. ಈ ರೀತಿ ಚಾರುಮತಿ ಚಿರಕಾಲ ಬಾಳ್ತಾಳೆ. ಇದು ಈ ವ್ರತದ ಹಿಂದಿನ ಕತೆ. ಇದನ್ನ ಕೇಳಿಸಿಕೊಂಡು ಪಾರ್ವತಿ ಹೇಳ್ತಾಳೆ, ಈ ವ್ರತದ ಕಥೆಯನ್ನು ಕೇಳಿದ ನಾನೇ ಧನ್ಯಳು ಅಂತ. ಆಗ ಶಿವ ಪಾರ್ವತಿಗೆ ಹೇಳ್ತಾನೆ, ಲೋಕದ ಹಿತಕ್ಕಾಗಿ ಈ ಕಥೆಯನ್ನು ನನ್ನಿಂದ ಹೇಳಿಸ್ದೆ ನೀನು, ನಿನಗೆ ಶುಭವಾಗಲಿ ಪಾರ್ವತಿ ಅನ್ನೋತ ಹೇಳ್ತಾನೆ ಶಿವ. ಆಗ ಪಾರ್ವತಿ ಹೇಳ್ತಾಳೆ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸದಂದು ಯಾರೇ ಈ ಕಥೆಯನ್ನು ಶ್ರವಣ ಮಾಡಿದ್ರು ಅಥವಾ ಪಾರಾಯಣ ಮಾಡಿದ್ರು ಅವರ ತಾಪ ಪಾಪ ಎಲ್ಲ ಕಳೆದು ಹೋಗಿ ಪುಣ್ಯ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾಳೆ. ಆಗ ಶಿವ ಹೇಳ್ತಾನೆ, ಈ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಶುದ್ಧ ಮನಸ್ಸಿನಿಂದ ಆಚರಿಸಿದರೆ ಸಂಪೂರ್ಣ ಫಲ ಅವರಿಗೆ ದಕ್ಕತ್ತೆ ಅಂತ ಶಿವ ಪಾರ್ವತಿ ಮಾತೆಗೆ ಹೇಳ್ತಾನೆ. ನಾವು ಸ್ಟಾರ್ಟಿಂಗಲ್ಲಿ ಚಾರುಮತಿಯ ಊರನ್ನ ನೋಡಿದ್ವಲ್ಲ, ವಿದರ್ಭ ದೇಶ ಅಂತ. ಈಗ ಮೂಲಗಳ ಪ್ರಕಾರ ನೋಡೋದಾದರೆ ಅದು ಮಹಾರಾಷ್ಟ್ರದ ಒಂದು ಭಾಗ. ಮಹಾರಾಷ್ಟ್ರದಲ್ಲಿ ಅಮರಾವತಿ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಅಂತಕ್ಕಂಥ ಉಲ್ಲೇಖಗಳಿದೆ. ಈಗ ಈ ಕತೆ ಕೇಳಿದ್ರಲ್ಲ, ನಿಮಗೆಲ್ಲ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.